ಬೇರೆ ಎಮ್ಮುಗಳಿಗೆ ಹೋಲಿಸಿದ್ರೆ ಮುರ್ರಾ ಎಮ್ಮೆಯಲ್ಲಿ ಫುಲ್ಲು ಜೆಡ್ ಬ್ಲ್ಯಾಕ್ ಇರುತ್ತೆ. ತ್ರೀ ಟೈಮ್ ಮಿಲ್ಕಿಂಗ್ ಮಾಡಿದ್ದು ನಮಗೆ ಕನ್ಫರ್ಮ್. ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ಗಿಂತ ಥರ್ಡ್ ಟೈಮ್ ಮಿಲ್ಕಿಂಗ್ ಮಾಡಿದ್ದು ನಮಗೆ ಅದರ ನ್ಯಾಚುರಲ್ ಆಗಿ ಕರೆಕ್ಟಾಗಿ ಎಷ್ಟು ಇದೆ ಅನ್ನೋದು ಗೊತ್ತಾಗುತ್ತೆ. ಕೋಣ ಇಲ್ಲದೆ ಇದ್ದರೆ ನಿಮಗೆ ಕನ್ಸ್ಯೂಮ್ ರೇಟ್ ಕಮ್ಮಿ ಇರುತ್ತೆ, ಆಮೇಲೆ ನಿಮಗೆ ಮಿಲ್ಕ್ ಈಲ್ಡು ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ಈ ತಳಿ ಅಭಿವೃದ್ಧಿ ಮಾಡೋದಂದರೆ ನಮ್ಮಲ್ಲಿ ಹುಟ್ಟಿದ ಕರು ಇಷ್ಟು ಹಾಲು ಕೊಡುತ್ತಂತ ನಾವು ಒಂದು ಹೆಮ್ಮೆಯಿಂದ ಹೇಳ್ಕೋಬೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ರೈತರೇ, ನೀವು ಕೃಷಿಯಲ್ಲಿ ಒಂದೇ ಆದಾಯದ ಮೂಲವನ್ನ ನಂಬ್ಕೊಂಡಿದ್ರೆ ತುಂಬಾ ಕಷ್ಟ, ನಿಮ್ಮ ಜೇಬು ತುಂಬುವುದಿಲ್ಲ. ಅದರ ಬದಲು ನಿಮ್ಮ ಮನೆಯಲ್ಲಿ ಒಂದು ಮುರ್ರಾ ಎಮ್ಮೆ ಇತ್ತು ಅಂತಂದ್ರೆ ವರ್ಷಕ್ಕೆ 4 ಲಕ್ಷ ಈ ಒಂದು ಮುರ್ರಾ ಎಮ್ಮೆ ಹಾಲಿನಿಂದ ನೀವು ಸಂಪಾದಿಸಬಹುದು. ಅಥವಾ ಮುರ್ರಾ ಎಮ್ಮೆ ಡೈರಿ ಫಾರ್ಮಿಂಗ್ ಅನ್ನೇ ನಾವು ಶುರು ಮಾಡ್ತೀವಿ ಅಂತಂದ್ರೆ ಇದರಿಂದಲೇ ಹೆಚ್ಚಿನ ಲಾಭವನ್ನ ಮಾಡ್ತಾ ಬರ್ಬೋದು. ಆದ್ರೆ ಇಲ್ಲಿ ಮುಖ್ಯವಾಗಿ ಆಗುವಂತ ಸಮಸ್ಯೆ ಏನಪ್ಪಾ ಅಂತಂದ್ರೆ ಮುರ್ರಾ ಎಮ್ಮೆ ಸಾಕಾಣಿಕೆ ಮಾಡುವವರಿಗೆ ಸಾಕಷ್ಟು ಮೋಸ ಆಗುತ್ತೆ. ಅಂದ್ರೆ ಇಲ್ಲಿ ನೀವು ತಳಿಯನ್ನ ಆಯ್ಕೆ ಮಾಡ್ತೀರಿ ಅಂತಂದಾಗ ಬೇರೆ ಜಾತಿಯ ಒಂದಷ್ಟು ಎಮ್ಮೆಗಳನ್ನ ತೋರಿಸಿ ಇದೇ ಪ್ಯೂರ್ ಮುರ್ರಾ ಎಮ್ಮೆ ಅಂತ ಹೇಳಿ ಮೋಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇನ್ ಕೇಸ್ ನೀವು ಮುರ್ರಾ ಎಮ್ಮೆ ಸಾಕಾಣಿಕೆ ಮಾಡ್ತೀರಿ ಅಂತಂದ್ರೆ ತಳಿಯ ಆಯ್ಕೆಯನ್ನ ಯಾವ ರೀತಿಯಾಗಿ ಮಾಡೋದು, ಒಳ್ಳೆ ಮುರ್ರಾ ಎಮ್ಮೆ ಹೇಗ್ ಸಿಗುತ್ತೆ, ಅದರ ಆಯ್ಕೆ ಆಗಿರ್ಬೋದು ಅಥವಾ ಗುಣಲಕ್ಷಣ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಬೇಕು. ಮುರ್ರಾ ಎಮ್ಮೆ ಸಾಕಾಣಿಕೆಯಲ್ಲಿ ಯಶಸ್ವಿಯಾಗಿರುವಂತಹ ಶ್ರೀನಿವಾಸ್ ಅವರು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಮುರ್ರಾ ಬ್ರೀಡನ್ನ ಗುರ್ಸೋದಂದ್ರೆ ಸರ್, ಅದರ ಕೊಂಬು ಬಂದು ಸಣ್ಣದಾಗಿ ರಿಂಗ್ ತಿರುಗಿರುತ್ತೆ ಸರ್, ಫುಲ್ಲು ಬ್ಲ್ಯಾಕ್ ಕಲರ್ ಇರುತ್ತೆ. ಆಮೇಲೆ ಚರ್ಮ ತೆಳುಪಾಗಿರಬೇಕು, ಬಫೆಲ ಬಂದು ಒಳ್ಳೆ ಆ್ಯಕ್ಟಿವ್ ಆಗಿರಬೇಕು, ಅದರ ಮಲೆ ತೊಟ್ಟು ಬಂದು ಸ್ವಲ್ಪ ದೂರದಲ್ಲಿರಬೇಕು. ಈ ಥರ ಕೆಲವು ಕ್ಯಾರೆಕ್ಟರ್ನೆಲ್ಲ ನೋಡಿ ಅದು ಒಳ್ಳೆ ಮುರ್ರಾ ಅನಿಮಲ್ ಅಂತೇಳಿ ಒಂದು ಸೆಲೆಕ್ಟ್ ಮಾಡ್ಬೋದು. ಅದರಲ್ಲಿ ಬೇರೆ ಎಮ್ಮುಗಳಿಗೆ ಹೋಲಿಸಿದ್ರೆ ಮುರ್ರಾ ಎಮ್ಮೆಯಲ್ಲಿ ಫುಲ್ಲು ಜೆಡ್ ಬ್ಲ್ಯಾಕ್ ಇರುತ್ತೆ, ರಿಂಗ್ ಸಣ್ಣದಾಗಿರುತ್ತೆ, ಟೈಲ್ ಉದ್ದ ಇರುತ್ತೆ ಬಾಲ. ಅದೇ ಸ್ವಲ್ಪ ಎಲ್ಲ ನೋಡಲಿಕ್ಕೆ ಒಳ್ಳೆ ಅಟ್ರಾಕ್ಷನಾಗಿ ಕಾಣುತ್ತೆ ಮುರ್ರಾ ಬೇರೆ ಎಮ್ಮುಗಳಿಗಿಂತ. ಗಾತ್ರ ಎಲ್ಲ ಒಳ್ಳೆ ಸೈಜ್ ಬರುತ್ತೆ, ಒಳ್ಳೆ ಸೈಜ್ ಇರುತ್ತೆ. ಆಮೇಲೆ ಬಣ್ಣ ಫುಲ್ ಬ್ಲ್ಯಾಕ್ ಇರುತ್ತೆ. ಗಾತ್ರ ಅಂದರೆ ಕೆಲವು ಇರ್ತಾವೆ ಸರ್, ಕೋಣ ಇವೆಲ್ಲ ಗಾತ್ರದಲ್ಲಿ ನೋಡಿದ್ರೆ ಒಂಥರ ಸಣ್ಣದ ಆನೆ ಮರಿ ನೋಡ್ದಂಗೆ ಇರುತ್ತೆ. ಬಣ್ಣ ಒಂದೇ ಸರ್, ಬ್ಲ್ಯಾಕ್, ಟೋಟಲ್ ಫುಲ್ ಜೆಡ್ ಬ್ಲ್ಯಾಕ್. ಒಳ್ಳೆ ಮುರ್ರಾ ನಾವು ಸೆಲೆಕ್ಟ್ ಮಾಡೋದಂದರೆ ನೋಡೋಕೆ ಅದು ಚರ್ಮದ ಬಣ್ಣ ನುಣುಪು ಎಲ್ಲ ನೈಸಾಗೆ ಇರುತ್ತೆ. ಆಮೇಲೆ ಅದರ ಮಲೆ ಟೀತ್ ಎಲ್ಲ ನಿಮಗೆ ಒಳ್ಳೆ ಮಿಲ್ಕಿಂಗ್ ಕೂಡ ಅನಿಮಲಿಗೆ ಸರ್ ಯಾವತ್ತು 1 ಫೀಟ್ ಡಿಫ್ರೆನ್ಸಲ್ಲಿ ಇರುತ್ತೆ. ಒಂದೊಂದು ಟೀತ್ 1 ಫೀಟ್ ಡಿಫ್ರೆನ್ಸಲ್ಲಿ ಇರುತ್ತೆ. ನೀವು ಯಾವ ಮಲೆ ತೊಟ್ಟಲ್ಲಿ ನೋಡಿದ್ರು ಕೂಡ 1 ಫೀಟ್ ಡಿಫ್ರೆನ್ಸ್ ಇರುತ್ತೆ. ಆ ಟೀತ್ ಡಿಫ್ರೆನ್ಸನ್ನು ಇದ್ರ ಮೇಲೆ ನಾವು ಮಿಲ್ಕ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಆಮೇಲೆ ಕೊಂಬು ಬಂದು ಸಣ್ಣ ರಿಂಗಾಗಿ ಕೊಂಬು ತೆಳುಪಿರ್ಬೇಕು ಸರ್, ದಪ್ಪ ಇರಬಾರ್ದು. ಆಮೇಲೆ ಅದರ ಗಾತ್ರದ ಮೇಲೆ ಇದರ ಕ್ಯಾರೆಕ್ಟರ್ ಮೇಲೆ ನೋಡಿ ಒಳ್ಳೆ ಅನಿಮಲ್ ಅಂತ ಸೆಲೆಕ್ಟ್ ಮಾಡ್ಬೋದು. ಕೆಲವರು ವ್ಯಾಪಾರಸ್ಥರು ಕೆಲವರು ಗೊತ್ತಿದ್ರೆ ಮೋಸ ಮಾಡ್ತಾರೆ. ಕೆಲವು ಟೈಮು ಒಂದೇ ಟೈಮು ಹಾಲು ಕರೆದು ಒಂದು ಟೈಮು ಹಾಲು ಕರೀಲಾರ್ದಂಗೆ ಒಂದೇ ಟೈಮು ಹಾಲು ಹಿಂಡಿ ತೋರಿಸೋದು 2 ಟೈಮ್ದು. ಕೆಲವು 4-5 ತಿಂಗಳು ಆಗಿರೋ ಎಮ್ಮೆನ ಕರ ಚೇಂಜ್ ಮಾಡಿ ವಾರ 15 ದಿವಸ ಆಗಿದೆ ಕರ ಹಾಕಿ ಅಂತೇಳಿ ಸೇಲ್ ಮಾಡೋದು. ಈ ಥರ ಎಲ್ಲ ಕೆಲವು ಮೋಸಗಳು ಇರ್ತಾವೆ. ಅದರ ಗುಣದ ಲಕ್ಷಣ ಅಂದರೆ ಅದೇ ಸರ್, ಇವಾಗ ಅದರ ಕೆಚ್ಚಲು ಇದ್ರ ಮೇಲೆ ಅದರ ಮಿಲ್ಕ್ ಈಲ್ಡಿಂಗ್ ನಾವು 1 ಟೈಮು 2 ಟೈಮ್ 3 ಟೈಮು ಮಿಲ್ಕಿಂಗ್ ಮಾಡಿ ತಗೊಂಡ್ರೆ ಅದಕ್ಕೆ ಎಷ್ಟು ವ್ಯಾಲ್ಯೂಯೇಷನ್ ಇದು ಕೊಡ್ಬೋದು ಅನ್ನೋದು ನಮಗೆ ಅಂದಾಜು ಗೊತ್ತಾಗುತ್ತೆ. 2 ಟೈಮು 3 ಟೈಮ್ ಮಿಲ್ಕಿಂಗ್ ಮಾಡಿದ್ದು ನಮಗೆ ಕನ್ಫರ್ಮ್. ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ಗಿಂತ ಥರ್ಡ್ ಟೈಮ್ ಮಿಲ್ಕಿಂಗ್ ಮಾಡಿದ್ದು ನಮಗೆ ಅದರ ನ್ಯಾಚುರಲ್ ಆಗಿ ಕರೆಕ್ಟಾಗಿ ಎಷ್ಟು ಇದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಅವ್ರು ಏನು ಫೀಡ್ ಕೊಡ್ತಿದ್ದಾರೆ, ನಮ್ಮ ಹತ್ರ ಬಂದ ಮೇಲೆ ಏನು ಫೀಡ್ ಇದಾಗುತ್ತೆ, ಅದರ ಮೇಲೆ ಕೂಡ ಮಿಲ್ಕ್ ಏರಿಯೇಷನ್ ಇದೆ. ಸೊ ಸ್ನೇಹಿತರೆ, ಮುರ್ರಾ ಎಮ್ಮೆ ಹೇಗ್ ಆಯ್ಕೆ ಮಾಡಬೇಕು ಅಥವಾ ಎಲ್ಲಿಂದ ಖರೀದಿ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ವಿ. ಆದ್ರೆ ಮುರ್ರಾ ಎಮ್ಮೆ ಸಾಕಾಣಿಕೆ ಮಾಡ್ತೀನಿ ಅಂತಂದ್ರೆ ಅದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ನಿಮಗೆ ಗೊತ್ತಿರಬೇಕಾಗತ್ತೆ. ಅಂದ್ರೆ ಅದರ ನಿರ್ವಹಣೆ ಆಗಿರ್ಬೋದು, ಬರುವಂತಹ ರೋಗಗಳಾಗಿರ್ಬೋದು, ಕೊಡುವಂತಹ ಆಹಾರ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀವು ತಿಳ್ಕೊಂಡಿರ್ಬೇಕು. ಆಗ ಮಾತ್ರ ಮುರ್ರಾ ಎಮ್ಮೆ ಸಾಕಾಣಿಕೆಯಲ್ಲಿ ನೀವು ಯಶಸ್ವಿ ಆಗ್ಬೋದು. ಹಾಗಾಗಿ 1 ಗಂಟೆ 45 ನಿಮಿಷದ ಕೋರ್ಸ್ ಅನ್ನ ನಿಮಗೋಸ್ಕರ ನಿಮ್ಮ ಫ್ರೀಡಮ್ ಆಪ್ ಡಿಸೈನ್ ಮಾಡಿದೆ. ಇಲ್ಲಿ ಒಂದು ಮುರ್ರಾ ಎಮ್ಮೆಯಿಂದ 3.5 ಲಕ್ಷ ಹಣವನ್ನ ಯಾವ ರೀತಿಯಾಗಿ ಸಂಪಾದಿಸಬೇಕು ಅನ್ನೋದ್ರ ಬಗ್ಗೆ ಅನುಭವಿ ರೈತರೇ ಇಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಈ ಕೋರ್ಸ್ ಅನ್ನ ನೀವು ನೋಡಿದಾಗ ಗೊತ್ತಾಗುತ್ತೆ ಮುರ್ರಾ ಎಮ್ಮೆ ಸಾಕಾಣಿಕೆಯನ್ನ ಮಾಡಿ ಹೇಗೆ ನಾವು ಯಶಸ್ವಿ ಆಗಬೇಕು ಅನ್ನುವಂಥದ್ದು. ಸರ್ಟಿಫಿಕೇಟ್ ಅಂದರೆ ನಮಗೆ ಒಳ್ಳೆ ಬುಲ್ ಸೆಲೆಕ್ಟ್ ಮಾಡೋದಾಗಲಿ, ಒಳ್ಳೆ ನಮಗೆ ಬ್ರೀಡು ಕ್ಯಾರೆಕ್ಟರ್ ಅನಿಮಲ್ ಬೇಕು, ಬ್ರೀಡ್ ಇಂಪ್ರೂವ್ ಮಾಡೋಕ್ಕಂದಾಗ ಸರ್ಟಿಫಿಕೇಟ್ ಕಂಪಲ್ಸರಿ ನೋಡ್ಕೊಂಡ್ರೆ ನಮಗೊಂದು ಕನ್ಫರ್ಮ್ ಇದೆ. ಒಂದು 50 ಎಮ್ಮೆಗೆ ಒಂದು ಕೋಣ ಆದರೆ ಸಾಕಾಗುತ್ತೆ. 50 ಎಮ್ಮೆಗೆ ಒಂದು ಕೋಣ ಸಾಕಾಗುತ್ತೆ. ಡೈರಿ ಫಾರ್ಮಲ್ಲಿ ಬಂದು ಸರ್
10 ಎಮ್ಮೆ ಇರಲಿ ಒಂದು ಕೋಣ ಇಟ್ಕೊಂಡ್ರೇ ಅದು ಸಕ್ಸಸ್ ಆಗೋಕ್ಕೆ ಸಾಧ್ಯ. ಯಾಕಂದರೆ ಎಮ್ಮೆಗಳು ಇವಾಗ ಮೂಗು ಬೆದೆಯಲ್ಲಿ ಇರ್ತಾವ್ರಿ. ಅದು ಪೀರಿಯಡ್ ಕಳೆದಂಗೆಲ್ಲ 20 ದಿವಸ ನಮಗೆ ಟೈಮ್ ವೇಸ್ಟ್ ಆಗುತ್ತೆ. ಅದರ ಮಿಲ್ಕಿಂಗ್ ಪೀರಿಯಡು ಡ್ರೈ ಆಗೋ ಪೀರಿಯಡಲ್ಲಿ ಕನ್ಸೀವ್ ಆದಮೇಲೆ ನಮಗೆ ನೆಕ್ಸ್ಟು ಡ್ರೈ ಪೀರಿಯಡ್ ಜಾಸ್ತಿ ಆಗಿಬಿಡುತ್ತೆ. ನಿಮಗೆ ಫಾರ್ಮಲ್ಲೇ ಒಳ್ಳೆ ಕೋಣನ ಇಟ್ಕೊಂಡ್ರೆ ನಿಮಗೆ ಕರು ಹಾಕಿದ 2.5-3 ತಿಂಗಳಿಗೆ ಅದು ಕನ್ಸೀವ್ ಆಗಿಬಿಡುತ್ತೆ. ಕರೆಕ್ಟಾಗಿ ಮತ್ತೆ 1 ವರ್ಷದೊಳಗಡೆ ನಿಮಗೆ ಒಂದು ಕರು ಕೊಡುತ್ತೆ. ಕೋಣ ಇದ್ರೇ ಒಳ್ಳೇದು ರೀ. ಇನ್ಸೆಮಿನೇಷನ್ಗಿಂತ ಅದರಲ್ಲಿ ಸಕ್ಸಸ್ ರೇಟ್ ಕಮ್ಮಿ ರೀ. ನ್ಯಾಚುರಲ್ ನಾವು ಕೋಣ ಸಾಕಿದರೆ ನಮಗೆ ಒಳ್ಳೆ ಚೆನ್ನಾಗಿ ಡೈರಿ ಫಾರ್ಮ್ ಸಕ್ಸಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಇದೆ ಸರ್, ಎಮ್ಮೆಗಳಲ್ಲಿ ಬಂದು ಕಂಪಲ್ಸರಿ ಕೋಣ ಇದರಲ್ಲೇ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಕೋಣ ಇಲ್ಲದೆ ಇದ್ದರೆ ನಿಮಗೆ ಕನ್ಸ್ಯೂಮ್ ರೇಟ್ ಕಮ್ಮಿ ಇರುತ್ತೆ. ಆಮೇಲೆ ನಿಮಗೆ ಮಿಲ್ಕ್ ಈಲ್ಡು ಕಮ್ಮಿ ಆಗ್ತಾ ಹೋಗುತ್ತೆ. ಇವಾಗ ಒಂದು ಸಲ ಮಾಡಿಸ್ತೀರಾ, 2 ಟೈಮ್ ಮಾಡಿಸ್ತೀರಾ, 3rd ಟೈಮ್ ಮಾಡಿಸ್ತೀರಾ, ಹಿಂಗೆ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. ಅದೇ ನಿಮಗೆ 2.5-3 ತಿಂಗಳೊಳಗೆ ನಿಮಗೆ ಕನ್ಸ್ಯೂಮ್ ಆಗಬೇಕಂದ್ರೆ ಕಂಪಲ್ಸರಿ ನಿಮಗೆ ಕೋಣ ಇದ್ರೇ ಒಳ್ಳೆಯದು. ನಮಗೆ ಒಳ್ಳೆ ಅನಿಮಲ್ಸ್ ಬೇಕಂದರೆ ಹರಿಯಾಣಕ್ಕೆ ಜೀನ್ದಾಗಲಿ ಹಿಸಾರಾಗಲಿ ಅಲ್ಲಿಗೆ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ತಂದ್ಕೊಳ್ಳೋದು ಒಳ್ಳೆಯದು ಸರ್. ಇಲ್ಲ ಸ್ವಲ್ಪ ಬಂಡವಾಳ ಹಾಕಿ ಇದು ಮಾಡ್ತೀವಂದರೆ ಹತ್ರದಲ್ಲಿ ಯಾವುದೋ ಡೈರಿ ಫಾರ್ಮ್ ಇದ್ದಿದ್ದು ಒಳ್ಳೆ ಅನಿಮಲ್ಸ್ ನೋಡಿ ಅಲ್ಲಿಂದ ತಂದ್ಕೊಂಡು ಡೈರಿ ಮಾಡ್ಬೋದು. ಪರ್ಟಿಕ್ಯುಲರ್ ಇಂಥ ಜಾಗ ಅಂದರೆ ಸರ್ ಮೇನ್ ಇದರ ಬ್ರೀಡ್ ಕ್ಯಾರೆಕ್ಟರ್ ಬಂದಿರೋದೇ ಹರಿಯಾಣದಿಂದಲ್ಲ. ಹರಿಯಾಣದಲ್ಲೇ ಫೇಮಸ್ ಅಂದರೆ 3 ಡಿಸ್ಟಿಕ್: ಹಿಸಾರ್, ಜೀಂದ್, ರೋಹ್ತಕ್. ಈ 3 ಡಿಸ್ಟಿಕ್ಕಲ್ಲಿ ಒಳ್ಳೆ ಮಿಲ್ಕ್ ಅನಿಮಲ್ಸ್, ಒಳ್ಳೆ ಬ್ರೀಡ್ ಡೆವಲಪ್ ಮಾಡಿದ್ದಾರೆ ಅವರು. ಅವ್ರಿಗೆ ಗೌರ್ಮೆಂಟ್ ಕೂಡ ಒಳ್ಳೆ ಸಪೋರ್ಟ್ ಇದೆ ಸರ್ ಅಲ್ಲಿ. ಇವಾಗ ಒಂದು ಟೈಮಿಗೆ 10-12 ಲೀಟ್ರ್ ಹಾಲು ಕೊಡ್ತಂದರೆ ಅವ್ರ ಮನೆಗೆ ಹೋಗಿ ಅವರ ಎಮ್ಮೆ ಲೈವ್ ಮಿಲ್ಕ್ ಮಾಡಿ ವಿಡಿಯೋ ಮಾಡಿ ಅದನ್ನು ರೆಕಾರ್ಡ್ ಮಾಡ್ತಾರೆ. ನಮ್ಮ ಈ ಕರ್ನಾಟಕದಲ್ಲಿ ಇಲ್ಲಿ ಅಷ್ಟೊಂದು ಇನ್ನೂ ಡೆವಲಪ್ ಆಗಿಲ್ಲ ಸರ್. ನಮ್ಮ ಫಾರ್ಮಲ್ಲಿದೆ 27 ಲೀಟ್ರ್ ಕೊಡುತ್ತೆ ಪರ್ ಡೇ. ಆದರೆ ಅದನ್ನು ಇದುವರೆಗೂ ಹೊರಗಡೆಯವ್ರು ಯಾರೂ ಗುರ್ತಿಲ್ಲ. ಈಗ ಎಲ್ಲನ್ನ ಒಂದು ಟೈಮಿಗೆ 10-12 ಲೀಟ್ರ್ ಹಾಲು ಕೊಡ್ತು ಹರಿಯಾಣದಲ್ಲಿ ಅಂತಂದರೆ ಅದನ್ನು ಇದು ಮಾಡಿ ರೆಕಾರ್ಡ್ ಮಾಡಿ ವಾಟ್ಸಪ್ಪಲ್ಲಿ ಹಾಕ್ತಾರೆ. ಮಿಲ್ಕ್ ಇಷ್ಟಾಗಿದೆ, ಇಷ್ಟು ಕೊಟ್ಟಿದೆ, ಇಷ್ಟನೇ ಲ್ಯಾಕ್ಟೇಷನ್ನು, ಅದ್ರ ಕರ ಇಷ್ಟಕ್ಕೆ ಹೋಗಿದೆ, ಅದ್ರ ಎಮ್ಮೆ ಇಷ್ಟು ಬಾಳುತ್ತೆ ಅಂಥೇಳಿ. ಆದರೆ ನಮ್ಮ ಇದರ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಹೆಚ್ಚಿಗೆ ಅದನ್ನು ಪಬ್ಲಿಸಿಟಿ ಮಾಡಿ ಕೆಲವರು ಏನನ್ನ ಸ್ವಂತದ ಇದರ ಬಂಡವಾಳ ಹಾಕಿ ಏನನ್ನ ಮಾಡೋಣ ಅನ್ನೋ ಇವರಿಗೆ ಜನಗಳಿಗೆ ಪ್ರೇರೇಪಣೆ ಕಮ್ಮಿ ಇದೆ. ನಾವು ಕರುಗಳು ಕೊಡಲ್ಲ ರೀ, ಇನ್ನೂ ಬ್ರೀಡ್ ಇಂಪ್ರೂವ್ ಮಾಡ್ತಾಯಿದ್ದೀವಲ್ಲ. ಬ್ರೀಡ್ ಇಂಪ್ರೂವ್ ಆದಮೇಲೆ ಸ್ವಲ್ಪ ನೆಕ್ಸ್ಟ್ ಇನ್ನೊಂದು 2-3 ಇಯರ್ಸಲ್ಲಿ ಅವಾಗ ಸೇಲ್ ಮಾಡೋಕ್ಕಾಗುತ್ತೆ. ಇವಾಗ ಅಂದರೆ ನಮಗೆ ಅದರದ್ದು ಮಿಲ್ಕ್ ಈಲ್ಡಿಂಗ್ ಹೆಂಗೆ ಬರುತ್ತೆ ಅನ್ನೋದು ನಾವು ಇನ್ನೂ ಟ್ರಯಲಲ್ಲಿ ಇದ್ದೀವಿ. ಹಂಗಾಗಿ ಇವಾಗ ನಾವು ಹೇಳಿ ಕೊಟ್ಟರು ಕೂಡ ನಮ್ಮ ಮಾತು ಸುಳ್ಳಾಗುತ್ತೆ. ಅದು ಸಕ್ಸಸ್ ಆದಮೇಲೆ ಅದು ಇಷ್ಟು ಅಂತೇಳಿ ಇದು ಮಾಡ್ಬೋದು. ನಾವು ಕರುಗಳೆಲ್ಲ ತಂದಿದ್ದು ಗದಗಲ್ಲಿ. ಆಮೇಲೆ ಕೋಣ ಮಾತ್ರ ಒಳ್ಳೆ ಬ್ರೀಡ್ ಸೆಲೆಕ್ಟ್ ಮಾಡಿ ಹರಿಯಾಣದಿಂದ ತಗೊಂಡ್ಬಂದ್ವಿ. ಇವಾಗ ಒಂದೇ ಬ್ಲಡ್ ಲೈನ್ ಆಗುತ್ತೆ ಅಂತೇಳಿ ಮೊನ್ನೆ ಒಂದು ಕರು ತಂದಿದ್ವಿ. ಈಗ ನಮ್ಮ ಫಾರ್ಮಲ್ಲೇ ಅಷ್ಟು ಹಾಲು ಕೊಡೋ ಎಮ್ಮೆ ಇದ್ದರೂ ಕೂಡ ಸ್ವಲ್ಪ ಬ್ರೀಡ್ ಚೇಂಜ್ ಆಗಲಿ ಅಂತೇಳಿ ಹರಿಯಾಣದಿಂದ ಒಂದು 26 ಲೀಟ್ರ್ ಕೂಡ ಬಫೆಲೋದು ಒಂದು ಗಂಡು ಕರುನ ತಗೊಂಬಂದಿದ್ದು, 1 ವರ್ಷದ ಕರುನ. ಇವಾಗ ನೆಕ್ಸ್ಟ್ ಅದರಿಂದ ಬ್ರೀಡಿಂಗ್ ಮಾಡಿ ಅದೇ ಸರ್ ಇದ್ರ ಮೇಲೆ ಕ್ಯಾರೆಕ್ಟರ್ ಅದನ್ನು ಬಾಡಿ ಇದನ್ನೆಲ್ಲ ನೋಡಿ ಆಮೇಲೆ ಅದ್ರ ಮದರ್ ಫಾದರ್, ಅದ್ರ ಫಾದರು ಅವೆಲ್ಲ ಕ್ಯಾರೆಕ್ಟರ್ ಇದ್ರ ಮೇಲೆ ನಾವು ಬುಲ್ಲು ಸೆಲೆಕ್ಟ್ ಮಾಡಿ ತಳಿ ಅಭಿವೃದ್ಧಿ ಮಾಡ್ಬೇಕಂತ ಮೇನ್ ಕಾನ್ಸೆಪ್ಟ್ ಅದೇ ಸರ್. ನಮಗೆ ತಳಿ ಅಭಿವೃದ್ಧಿ ಮಾಡಿದರೆ ನಮ್ಮ ಫಾರ್ಮಲ್ಲಿ ಹುಟ್ಟಿದ ಕರುಗಳು ಒಂದು ಟೈಮಿಗೆ 18-20 ಲೀಟ್ರ್ ಹಾಲು ಕೊಡ್ತಾವೆ ಒಂದು ದಿವಸಕ್ಕೆ. ಆಮೇಲೆ ನಾವು ಯಾರನ್ನ ಹೊರಗಡೆ ಕೊಟ್ಟರು ಕೂಡ ಅವರಿಗೂ ಒಳ್ಳೆ ಬೆನಿಫಿಟ್ ಆಗುತ್ತೆ. ಈಗಿನ ಕಾಸ್ಟು ಇದರಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಹೆವಿ ಮಿಲ್ಕ್ ಈಲ್ಡಿಂಗ್ ಇದ್ದ ಅನಿಮಲ್ಸ್ ಆದ್ರೇ ಈ ಫೀಲ್ಡಲ್ಲಿ ಸಕ್ಸಸ್ ಆಗೋದು ಆಗುತ್ತೆ ಸರ್. ಇಲ್ಲಾಂದರೆ ಸುಮ್ಮನೆ ನಮಗೆ 5 ಲೀಟ್ರ್ 6 ಲೀಟ್ರ್ ಕೊಡ್ತಂದರೆ ಅದನ್ನು ಡೈರಿ ಫಾರ್ಮ್ ಜಾಸ್ತಿ ದಿವಸ ರನ್ ಮಾಡೋಕ್ಕಾಗಲ್ಲ. ಅದೇ ಈ ತಳಿ ಅಭಿವೃದ್ಧಿ ಮಾಡೋದಂದರೆ ನಮ್ಮಲ್ಲಿ ಹುಟ್ಟಿದ ಕರು ಇಷ್ಟು ಹಾಲು ಕೊಡುತ್ತಂತ ನಾವು ಒಂದು ಹೆಮ್ಮೆಯಿಂದ ಹೇಳ್ಕೊಬೋದು. ನಮ್ಮಲ್ಲಿ ಹುಟ್ಟಿದ ಕರು ಇಷ್ಟು ಹಾಲು ಕೊಡ್ತಾಯಿದೆ. ಇವಾಗ ಯಾರನ್ನ ತಗೊಂಡೋದ್ರು ಕೂಡ ಇಂಥ ಫಾರ್ಮಿಂದ ನಾನು ಒಂದು ಕರ ತಂದೀನಿ, ಇಷ್ಟು ಹಾಲು ಕೊಡ್ತಿದೆ ಅಂತ ಅವನು ಹೆಮ್ಮೆಯಾಗಿ ಹೇಳ್ಕೊಂತಾನೆ. ಅವನಿಗೂ ಒಳ್ಳೆ ಇನ್ಕಮ್ ಆಗುತ್ತೆ. ನಮಗೂ ಅವನು ಬಂದು ನಮಗೆ ಹೇಳಿದಾಗ ನಮಗೂ ಒಂದು ಹ್ಯಾಪಿನೆಸ್ ಇರುತ್ತೆ. ಬ್ರೀಡ್ ಡೆವಲಪ್ ಮಾಡೋದ್ರಿಂದನೂ ಒಂದು ಒಟ್ಟು ಟೋಟಲ್ಲಾಗಿ ನಮ್ಮ ಈ ಡೈರಿ ಫಾರ್ಮ್ ಸರ್ಕಲ್ಗೆ ಒಂದು ಬೆನಿಫಿಟ್ ಆಗುತ್ತೆ. ಅಂದರೆ ನಾವು ಅಲ್ಲಿ ಇರೋ ಅನಿಮಲ್ಸ್ ಕೂಡ ಅವ್ರು ಒಳ್ಳೆ ಅನಿಮಲ್ಸೇ ಸೆಲೆಕ್ಟ್ ಮಾಡಿ ತಂದಿದ್ರು. ಅದರ ಕರುಗಳು ಆದ್ದರಿಂದ ನಮಗೆಲ್ಲ ಒಳ್ಳೆ ಬ್ರೀಡೇ ಸಿಕ್ತು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬಾಯ್ ಬಾಯ್.